ಇನ್ನು ಉಪಕಣದಲ್ಲಿ ಕೊನೆ ದಿನ ಹಿಂದೂ ಹುಲಿ ಅಬ್ಬರಿಸ್ತಾ ಇದ್ದಾರೆ. ರಣಕಣದಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೋಸ್ಕರ ಪಣ ತೊಟ್ಟಿರುವಂತಹ ಯತ್ನಾಳ್. ಬಾಗಲಕೋಟೆ ಗೆಲ್ಲಲು ಕೇಸರಿ ಪಡೆಗೆ ಯತ್ನಾಳ್ ಅಸ್ತ್ರವಾಗಿದ್ದಾರೆ. 4-5 ದಿನಗಳಿಂದಲೂ ಕೂಡ ಬಾಗಲಕೋಟೆಗೆ ಠಿಕಾಣಿಯನ್ನ ಹೂಡಿದ್ದಾರೆ. ಇಂದು ಚರಂತಿಮಠ ಅವರ ಪರವಾಗಿ ಯತ್ನಾಳ್ ರೋಡ್ ಶೋ ಮಾಡಿದ್ದಾರೆ. ಬಹಿರಂಗ ಮತಯಾಚನೆಗೆ ಇಂದು ಕೊನೆಯ ದಿನ. ಗ್ರಾಮೀಣ ಭಾಗಗಳಲ್ಲಿ ಚರಂತಿಮಠ ಪರ ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಹಿಂದುತ್ವದ ಮೂಲಕ ಮತ ಸೆಳೆಯಲು ಯತ್ನಾಳ್ ಪ್ರಯತ್ನವನ್ನ ಪಡ್ತಾ ಇದ್ದ. ಬಾಗಲಕೋಟೆ ನಗರದಲ್ಲಿಯೂ ಯತ್ನಾಳ್ ರೋಡ್ ಶೋ. ಯತ್ನಾಳ್ಗೆ ಸಾಥ್ ನೀಡಲಿರುವ ಬಿಜೆಪಿಯ ನಾಯಕರು ವೀರಣ್ಣ ಚರಂತಿಮಠರವರನ್ನು ಗೆಲ್ಲಿಸಲು ಯತ್ನಾಳ್ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಹಿಂದೂ ಹುಲಿ ಹೋದಲ್ಲಿ ಬಂದಲ್ಲಿ ಜನವೋ ಜನ. ನಿನ್ನೆಯಷ್ಟೇ ಬಹಿರಂಗ ಸಮಾವೇಶ ನಡೆಸಿದ್ದ ಕಾಂಗ್ರೆಸ್. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗಾಗಲೇ 4-5 ದಿನಗಳಿಂದಲೂ ಕೂಡ ಯತ್ನಾಳ್ ಅವರು ಠಿಕಾಣಿಯನ್ನ ಅಲ್ಲೇ ಹೂಡಿದ್ದಾರೆ. ಖಂಡಿತವಾಗ್ಲೂ ಈಗಾಗಲೇ ಆ ಒಂದು ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸೋದಕ್ಕೋಸ್ಕರ ಯತ್ನಾಳ್ ಅವರು ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂದೂ ಹುಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಜನವೋ ಜನ, ಜನಸಾಗರ ಸೇರ್ತಾ ಇದ್ದಾರೆ. ಆದರೆ ಇದೇ ಕ್ಷೇತ್ರದಲ್ಲಿ ನಿನ್ನೆಯಷ್ಟೇ ಬಹಿರಂಗ ಸಮಾವೇಶ ನಡೆಸಿದ್ದಂತಹ ಕಾಂಗ್ರೆಸ್ ಒಂದು ಕಡೆ ಇದೆ. ಈಗಾಗಲೇ ಬೈ ಎಲೆಕ್ಷನ್ನ ಕಾವು ಸಾಕಷ್ಟು ರಂಗೇರ್ತಾ ಇದೆ. ಹೀಗಿರಬೇಕಾದ್ರೆ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ಸಹಿತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಪ್ರಚಾರವನ್ನ ಮತ್ತು ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರಿದ್ದಾರೆ. ಇದರ ಜೊತೆಗೆ ಲಿಂಗಾಯತರ ಮತಗಳನ್ನು ಪಡೆಯೋದಕ್ಕೋಸ್ಕರ, ಹಿಂದುತ್ವದ ಮೂಲಕ ಜನರ ಮತಗಳನ್ನು ಪಡೆಯೋದಕ್ಕೋಸ್ಕರ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ಚರಂತಿಮಠ ಅವರ ಪರವಾಗಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹಿಂದುತ್ವದ ಮೂಲಕ ಮತಗಳನ್ನು ಸೆಳೆಯೋದಕ್ಕೋಸ್ಕರ ಯತ್ನಾಳ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಬಾಗಲಕೋಟೆ ನಗರದಲ್ಲಿಯೂ ಸಹಿತ ಯತ್ನಾಳ್ ರೋಡ್ ಶೋ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ 4-5 ದಿನಗಳಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿಯೇ ಠಿಕಾಣಿಯನ್ನು ಹೂಡಿದ್ದಾರೆ. ಇನ್ನು ಗ್ರಾಮೀಣ ಭಾಗಗಳಲ್ಲಿಯೂ ಸಹಿತ ಚರಂತಿಮಠ ಅವರ ಪರವಾಗಿ ಭರ್ಜರಿಯಾಗಿ ಪ್ರಚಾರವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಬಾಗಲಕೋಟೆ ನಗರದಲ್ಲಿಯೂ ಸಹಿತ ಯತ್ನಾಳ್ ರೋಡ್ ಶೋ ಅನ್ನು ಮಾಡಲಿದ್ದಾರೆ. ಯತ್ನಾಳ್ಗೆ ಸಾಥ್ ನೀಡಲಿರುವಂತಹ ಬಿಜೆಪಿಯ ಕೆಲ ನಾಯಕರು ಮತ್ತು ವೀರಣ್ಣ ಚರಂತಿಮಠ ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಇದ್ದಾರೆ. ಈಗಾಗಲೇ ವೀರಣ್ಣ ಚರಂತಿಮಠ ಅವರು ಈ ಒಂದು ಕ್ಷೇತ್ರದಲ್ಲಿ ಅವರಿಗೂ ಕೂಡ ಒಂದು ಅದ್ಭುತವಾದಂತಹ ಒಂದು ಕಡೆ ಏನು ಗೌರವ ಕೂಡ ಇದೆ. ಈ ಹಿಂದೆ ಕೂಡ ಅವರು ಶಾಸಕರಾದಂಥವರು. ಸೊ ಈಗಿರಬೇಕಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ವೀರಣ್ಣ ಚರಂತಿಮಠ ಅವರು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಇಲ್ಲಿ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ಸಹಿತ ಬಿಜೆಪಿ ಅಭ್ಯರ್ಥಿಗೆ ತನ್ನ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಏನೋ ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ಸಾಕಷ್ಟು ರಂಗೇರ್ತಾ ಇದೆ. ಸೊ ಈ ಒಂದು ಹೊತ್ತಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆದರೆ ಅದೇ ರೀತಿಯಲ್ಲಿ ಬಿಜೆಪಿ ಸಹಿತ ಯತ್ನಾಳ್ ಆಗಿರ್ಬೋದು, BY ವಿಜಯೇಂದ್ರ ಅವರಾಗಿರ್ಬೋದು, ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಯತ್ನಾಳ್ ಅವರ ಹವಾ ತುಂಬ ದೊಡ್ಡ ಮಟ್ಟದ ರೀತಿಯಲ್ಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಕೂಡ ಕೂಡ್ತಾ ಇದ್ದಾರೆ. ಯತ್ನಾಳ್ ಅವರು ಓದಲ್ಲಿ ಬಂದಲ್ಲಿ ಸಹಿತ ಜನಸಾಗರ ಅಂತಾನೂ ಕೂಡ ಹೇಳ್ಬೋದು. ದೊಡ್ಡ ಮಟ್ಟದ ರೀತಿಯಲ್ಲಿ ಜನಗಳು ಆಗಮಿಸ್ತಾ ಇದ್ದಾರೆ ಈ ಒಂದು ಪ್ರಚಾರದ ಸಂದರ್ಭದಲ್ಲೂ ಸಹಿತ, ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲೂ ಸಹಿತ. ಸೊ ಇದರಿಂದಾಗಿ ವೀರಣ್ಣ ಚರಂತಿಮಠ ಅವರಿಗೆ ಅತಿ ಹೆಚ್ಚಿನ ಮತಗಳು ಬೀಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ಸಹಿತ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಅವರ ಪರವಾಗಿ ಇಲ್ಲಿ ಮತಯಾಚನೆಯೊಂದನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆಯಷ್ಟೇ ಬಹಿರಂಗವಾಗಿ ಸಮಾವೇಶವನ್ನು ನಡೆಸಿತ್ತು ಕಾಂಗ್ರೆಸ್ ಕೂಡ. ಇದೇ ಕ್ಷೇತ್ರದಲ್ಲಿ ಅಂದರೆ ಬಾಗಲಕೋಟೆ ಕ್ಷೇತ್ರದಲ್ಲಿಯೇ ನಿನ್ನೆ ದಿನ ಕಾಂಗ್ರೆಸ್ ಕೂಡ ಬಹಿರಂಗವಾದಂತಹ ಒಂದು ಸಮಾವೇಶವನ್ನು ಮಾಡಿತ್ತು. ಸೊ ಇದರ ಜೊತೆಗೆ ಇಂದಿನ ದಿನ ಇವತ್ತೇನು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಕೊನೆಯ ದಿನ ಇವತ್ತಾಗಿದೆ. ಸೊ ಈಗಿರಬೇಕಾದ್ರೆ ಯತ್ನಾಳ್ ಅವರು ಹಿಂದೂ ಸಹಿತ ವೀರಣ್ಣ ಚರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೆ ಮತ್ತು ಕ್ಯಾಂಪೇನ್ ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ.